ಕಾರ್ಯಕ್ರಮದ ಉದ್ಘಾಟಕರಾದಂತಹ ರವೀಂದ್ರ ಪೂಜಾರಿ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ನಮ್ಮೂರಿನ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳೇ, ಊರಿನ ಗ್ರಾಮಸ್ಥರೇ, ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲಿ ಎಂದು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಹಾರೈಕೆಗೆ ನಾವು ಅಭಾರಿಯಾಗಿರುತ್ತೇವೆ. ಇದೀಗ ಕಾತುರದಿಂದ ಕ್ರೀಡಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ನನ್ನ ಶುಭಾಶಯಗಳು. 90 ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಸಮಿತಿಯ ಪರವಾಗಿ ಇವತ್ತು 90 ಹರಕೆಪಾಳು ಶಾಲೆಗಳೆಂಬಲ್ಲಿ ಕ್ರೀಡಾೋತ್ಸವವನ್ನು ಆಚರಿಸಿದ್ದೇವೆ. ಈ ಕ್ರೀಡಾ ಆಚರಣೆಯು ತುಂಬ ಯಶಸ್ವಿಯಾಗಲಿ ಅಂತ ಶುಭವನ್ನು ಹಾರೈಸ್ತಾ ನನ್ನ ಮಾತು ಮುಗಿಸ್ತೇನೆ. ಶುಭ ಹಾರೈಕೆಗಳೊಂದಿಗೆ ಹಾಗೆ ಇಲ್ಲಿ ಆಗಮಿಸಿರುವ ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಕ್ರೀಡಾಪಟುಗಳಿಗೂ ವಿದ್ಯಾಭಿಮಾನಿಗಳಿಗೂ ಎಲ್ರಿಗೂ ಕೂಡ ಶುಭ ಹಾರೈಸುತ್ತಾ, ಹಾಗೆ ಇಂದಿನ ಒಂದು ಕ್ರೀಡೆಯಲ್ಲಿ ಎಲ್ಲರೂ ಒಂದು ಮನೋರಂಜನೆಯಿಂದ ಹಳೆ ವಿದ್ಯಾರ್ಥಿಗಳು ಸಮ್ಮಿಲನವಾಗಿ ಆಡ್ತಾ ಇರೋದು ತುಂಬಾ ಸಂತೋಷದ ವಿಷಯ. ಶಾಲಾ ವಟಾರಕ್ಕೆ ಬಂದ ಹಾಗೆ ಆಯ್ತು, ಶಾಲಾ ದಿನದ ಬಾಲ್ಯದ ನೆನಪಾಯ್ತು. ಈ ಒಂದು ಇಲ್ಲಿ ಬಂದು ನೋಡಿದಾಗ ಎಲ್ಲರೂ ಅದೇ ರೀತಿ ಸಂತೋಷದಲ್ಲಿ ಸೋಲು ಗೆಲುವಿನ ಅಂತರದಲ್ಲಿ ಸ್ನೇಹ ಸಂಬಂಧವನ್ನ ಗಟ್ಟಿಗೊಳಿಸುತ್ತಾ ಗೆದ್ದವರು ಸೋತವರ ಬೆನ್ನು ತಟ್ಟುತ್ತಾ ಖುಷಿಯಿಂದ ಮನೋರಂಜನೆಯನ್ನ ಆಚರಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭ ಹಾರೈಸುತ್ತಾ ಪ್ರೀತಿಪೂರ್ವಕದ ನಮಸ್ಕಾರ. ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಆಧಾರದ ಸ್ವಾಗತವನ್ನು ಕೋರುತ್ತಾ ಏಪ್ರಿಲ್ 14ರಂದು ನಡೆದಿರುವಂತಹ ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಿರುವಂತಹ ಹಳೆ ವಿದ್ಯಾರ್ಥಿಗಳ ಕ್ರೀಡಾಕೂಟ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರುತ್ತಾ ಇವತ್ತು ಇಲ್ಲಿ ನೆರೆದಿರುವ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತಾ ಎಲ್ಲರೂ ಇದನ್ನು ಮನರಂಜನೆಗಾಗಿ ಅಷ್ಟೇ ತಕೊಂಡು ಯಾವುದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ ಕ್ರೀಡೆಯಲ್ಲಿ ಸೋಲು ಮತ್ತು ಗೆಲುವು ಎನ್ನುವುದು ಸಾಮಾನ್ಯ ಅಂತ ಹೇಳ್ತಾ ಇದು ಒಂದು ಅವಕಾಶ, ನಮ್ಮ ಬಾಲ್ಯವನ್ನು ನೆನೆಯಲಿಕ್ಕೆ ಇದು ಒಂದು ಅವಕಾಶ. ಹಾಗಾಗಿ ಎಲ್ಲರೂ ನಮ್ಮ ಬಾಲ್ಯವನ್ನು ನೆನಪಿಸಿಕೊಳ್ಳುವ ಉದ್ದೇಶದಿಂದ ಮಾತ್ರ ಈ ಒಂದು ಕ್ರೀಡಾಕೂಟದಲ್ಲಿ ಯಾವುದೇ ವೈಯಕ್ತಿಕವಾಗಿ ಯಾವುದನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಎಂದು ಹೇಳುತ್ತಾ ಎಲ್ಲರಿಗೂ ಇನ್ನೊಮ್ಮೆ ಶುಭ ಹಾರೈಸುತ್ತಾ ನನ್ನ 2 ಮಾತನ್ನ ಮುಗಿಸುತ್ತೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನು ಇದೀಗ ಬೀಳ್ಕೊಡ್ಕೋಬೇಕು. ಯಾಕಂದ್ರೆ ದೂರದ ಊರಿಂದ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಇದೀಗ ಒಂದೆರಡು ಹಿತನುಡಿಯನ್ನು ಆಡಿದಿರುತ್ತಾರೆ. ಎಲ್ಲ ಯಶಸ್ವಿಯಾಗ್ತದೆ. ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ಇದೀಗ ಮಾಡ್ತಾ ಇದ್ದೆ. ಸ್ಪರ್ಧಿಸುವ ಸ್ಪರ್ಧಾಳುಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಈಗಾಗಲೇ ಎಲ್ಲಿಗಾದರ್ಮ ಓ ಪಾಂಡುರಂಗ ಪ್ರಭಾವಿತಲ ಜೋರಿತಲ
ವೇಣುಗೋಪಾಲ ರುಕ್ಮಿಣಿ ಲೋಲ. ಈಗ ಒಂದು ಕೋಟೆಯನ್ನ ನೇರ ಔಟ್ ಆಗ್ತಾರೆ ಕಸಿಪಲ್ ನಾರಾಯಣ್ ಪೂಜಾರಿ ಅವರು. ಒಂದು ಕೋಟೆಯನ್ನ ಔಟ್ ಮಾಡಬೇಕು, ಮಹಿಳೆಯರ ಕೋಟೆ ನೇರ ಔಟ್ ಆಗ್ತಾರೆ. ಹುಬ್ಬಳ್ಳಿ ಭದ್ರಕೋಟೆಯನ್ನ ಛಿದ್ರಗೊಳಿಸಬೇಕಾಗಿ ಕೇಳ್ತಾ ಇದ್ದೀವಿ. ಬೆಂಗಳೂರು, ಮಂಗಳೂರು, ಉಡುಪಿ, ಹುಬ್ಬಳ್ಳಿ ಇದೀಗ ಭದ್ರವಾದ ಒಂದು ಕೋಟೆ ಛಿದ್ರಗೊಳ್ಳಿಕ್ಕಿದೆ. ಉಡುಪಿಗೆ ಮೊದಲ ಬಾರಿಗೆ ಬಾಂಬ್ ಬಿದ್ದಿದೆ. ಉಡುಪಿ ಕೋಟೆಗೆ ಟೊಮೆಟೊ ಹಲಾಡು ಕೋಗಾತ್ರ ಹೊಡಪೆ ಭೂಮಿಗಳಾಳೆದಂತ ಪಾದ ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ ಕಾಳನದಿ ಕಲ್ಲದ ನನ್ನ ಸತಿಗೆ ದೀರವ ತಂದ ಕಾಳನದ ನನ್ನ ಸತಿಗೆ ದೀರವ ತಂದ ರಂಗನ ಶ್ರೀಪಾದವನಂಬಿಹೆನಯ್ಯ ಹೇ ಪಾಂಡುರಂಗ ಪ್ರಭಾ ವಿಠಲ ಪ್ರಭಾ ವಿಠಲ. ಗುಡ್ಡಿ ಮನೆ ನಾರಾಯಣ್ ಶೆಟ್ಟಿಗಾರ್ ಅವರು ಒಂದು ಕೋಟೆಯನ್ನು ಔಟ್ ಮಾಡಬೇಕು. ಒಂದು ಕೋಟೆಯನ್ನ ಔಟ್ ಮಾಡಬೇಕು. ಅದೃಷ್ಟ ಪರೀಕ್ಷೆ. ಹುಬ್ಬಳ್ಳಿ ಯಾರು ಎತ್ತುಕೋರವ್ರ ಮನೆಯೇ ನೋಡೋಣ ಯಾರು ಎತ್ತುಕೋರವ್ರ ಮನೆ. ಹುಡುಗನ ಕೋಳಿ ನುಂಗಿತ್ತ ಹುಡುಗನ ಕೋಳಿ ನುಂಗಿತ್ತ ಆಡುವಾನೆ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡುವಾನೆ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದಲು ಪಾತರದ ಬಳ ಮದ್ದಳು ನುಂಗಿತ್ತ ತಂಗಿ ಹುಡುಗನ ಕೋಳಿ ನುಂಗಿತ್ತ ಹುಡುಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಹುಡುಗನ ಕೋಳಿ ನುಂಗಿತ್ತ. ಸಂತೋಷ್ ಶೆಟ್ಟಿಗಾರರು ಕಬ್ಬಿನಾಲೆ ಸಂತೋಷ್ ಶೆಟ್ಟಿಗಾರರು ಒಂದು ಕೋಟೆಯನ್ನು ಔಟ್ ಮಾಡಬೇಕು. ಉಡುಪಿ ತನ್ನ ಇಡೀ ವಯಸ್ಸಿನಲ್ಲಿ ಕೂಡ ಮಕ್ಕಳಂತೆ ಆಟ ಆಡಲು ಆಗಮಿಸಿರುವ ಲಕ್ಷ್ಮೀ ಶೆಟ್ಟಿ ಮಾಡ್ತಾರೆ ಅವರಿಗೆ ಜೋರದ ಚಪ್ಪಾಳೆ ಮೂಲಕ ಅವರನ್ನ ಹುರಿದುಂಬಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮಗ್ಗವ ಲಾಳಿಯನ ಮಗ್ಗದಲ್ಲಿರುವ ಅಣ್ಣ ನನ್ನ ಮಣಿಯ ನಂಗಿತ ತಂಗಿ ಕೊಡಗನ ಕೋಳಿ ನಂಗಿತ ಕೊಡಗನ ಕೋಳಿ ನಂಗಿತ ನೋಡುವ ತಂಗಿ ಕೊಡಗನ ಕೋಳಿ ನಂಗಿತ ಗುಡ್ಡಾಗರುವ ನಂಗಿ ಶರ್ವಾವ ಇರುವೆ ನಂಗಿ ಗೋವಿಂದ ಗುರುವಿನ ಪಾದ ನನ್ನ ನಂಗಿತ ತಂಗಿ. ಎಕ್ಕಿಗತಿ ಪ್ರದೀಪ್ ಶೆಟ್ಟಿ ಅವರು ಒಂದು ಕೋಟೆಯನ್ನು ಔಟ್ ಮಾಡಬೇಕು. ಬಿಡಬೇಡ ಪದ್ಯ ಪದ್ಯಡ ಹಾಕೊಂಡಿದ್ದ ಅಂತ ಪದ್ಯ. ಉಡುಪಿ ನೋಡುವ ತಂಗಿ ಹುಡುಗನ ಕೋಳಿ ನುಂಗಿತ ಆಡುವಾನೆ ನುಂಗಿ ನುಂಗಿ ಆಡಲು ಬಂದಲು ದಳೆಯನ್ನು ನಂಗಿತ ತಂಗಿ ಹುಡುಗನ ಕೋಳಿ ನುಂಗಿತ ನೋಡುವ ತಂಗಿ ಹುಡುಗನ ಕೋಳಿ ನುಂಗಿತ. ಅರವಿಂದ್ ಶೆಟ್ಟಿ ಅರವಿಂದ ಅವರಿಗೊಂದು ಕೋಟೆಯನ್ನು ಔಟ್ ಮಾಡಬೇಕು. ಬೆಂಗಳೂರು, ಹುಬ್ಬಳ್ಳಿ, ಉಡುಪಿ, ಮಂಗಳೂರು ಯಾರಿಗೆ ಸೋಲು ಯಾರು ನಿನಗೆ ಹುಬ್ಬಳ್ಳಿ ಬೆಂಗಳೂರಿಗೆ ಸೋಲು ಮತ್ತು 1 2 3 ಸ್ಟಾರ್ 1 2 3 ಸ್ಟಾರ್ 1 2 3 ಸ್ಟಾರ್. ಗಲ್ಲು ಗಲ್ಲಿನ ತಾ ಗೆಜ್ಜೆ ಗಲ್ಲು ತಾದಿಮಿತ ಗೆಜ್ಜೆ ಗಲ್ಲು ತಾದಿಮಿತ ನಮ್ಮಲ್ಲಿದ ರಂಗನಲ್ಲಿಯ ಮೇಲೆ ಚೆಲ್ಲಿದೆ ಗಲ್ಲು ಗಲ್ಲಿತ ಗೆಜ್ಜೆ ಗಲ್ಲು ತಾದಿಮಿತ. ಶೇಡಿಗದ್ದಿ ಗಣೇಶ್ ಶೆಟ್ಟಿ ಶೇಡಿಗದ್ದಿ
ಯಾರು ಇಲ್ಲ. ಮಂಗಳೂರು ಭಾರಿ ರೋಚಕ ಆಟದಲ್ಲಿದೆ. ನಾವು ಈಗ 3 ಜನ ರೋಚಕ ಹಂತದಲ್ಲಿ ಕಸಿನಪಾಳು ಸುಲೋಚನಾ ಪೂಜಾರಿ, ಕಸಿನಪಾಳು ಕೋಟೆಯನ್ನು ಔಟ್ ಮಾಡಬೇಕು. ಕಾರ್ತಿಕ್ ಎಲ್ಲರೂ ವೇದಿಕೆ ಮುಂಭಾಗ ಬರಬೇಕು. ಇಲ್ಲ ಜಯ ಅಶೋಕ್ ದಾಸ್ ಅವರು ಒಂದು ಚೀಟಿಯನ್ನು ಎತ್ತಬೇಕು. ಉಡುಪಿ ಅಮೃತ ಅವರು ಔಟ್. ಗುರುದೀಪ ಮಾವಿನಕೊಂಬೆ ಸೆಕೆಂಡ್ ಪ್ರೈಜಿಗೆ ಒಂದು ಅವಕಾಶ ಮಾಡಿಕೊಡ್ತೀರಾ? ಗುರುದೀಪ್ ಮಾವಿನಕೊಂಬೆ ಹುಬ್ಬಳ್ಳಿ ಯಾರು ಇಲ್ಲ.